ದೈವತ್ವ ದರ್ಶನ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರಿಗೆ ದೈವತ್ವ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ದೈವತ್ವ ದರ್ಶನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಕುರಿತು ಮಾತನಾಡ್ತಿದ್ದೇವೆ. ಹಾಗಿದ್ರೆ ಬನ್ನಿ, ಈ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು, ಇದು ಜೀವನದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಎಂಬುದನ್ನ ತಿಳಿಯೋದಕ್ಕೋಸ್ಕರ ಗುರುಗಳನ್ನ ನಾವು ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಗುರುಗಳೇ, ದೈವತ್ವ ದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ ನಾವು ನೋಡ್ತಿರುವ ಹಾಗೆ ಜಗತ್ತಿನಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಇಲ್ಲದೆ ಮಾನವನು ಬದುಕಲು ಸಾಧ್ಯನೇ ಇಲ್ಲ. ಪ್ರತಿಯೊಂದು ಹಂತದಲ್ಲಿಯೂ ಎಲ್ಲರೂ ಒಂದಿಲ್ಲ ಒಂದು ರೂಪದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮೊರೆ ಹೋಗ್ತಾರೆ. ಹಾಗಿದ್ರೆ ಗುರುಗಳೇ, ಈಗ ನಾವು ನೋಡ್ತಾ ಇರುವ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು? ಜ್ಯೋತಿಷ್ಯ ಶಾಸ್ತ್ರ ನೋಡಿ, ಮನುಷ್ಯನನ್ನ ಜ್ಯೋತಿಯ ಹಾಗೆ ಬೆಳಕನ್ನು ತೋರಿಸುವುದೇ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬೋದು. ಜ್ಯೋತಿಷ್ಯ ಶಾಸ್ತ್ರ ಮನುಷ್ಯನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅನುಕೂಲಕರವಾದಂತಹದ್ದು ಆಗಿದೆ ಅಂತ ಹೇಳಿದರೆ, ಸರಳವಾದಂತಹ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಸರಳವಾದಂತಹ ಒಂದು ಜೀವನಕ್ಕೆ ಅಡ್ಡಿ ಆತಂಕಗಳು ಬಂದಾಗ ಜ್ಯೋತಿಷ್ಯದ ಮೊರೆ ಹೋಗುವಂತಹದ್ದು ಸರ್ವೇ ಸಾಮಾನ್ಯ. ತಾತ್ವಿಕ ಹಿನ್ನೆಲೆಯಿಂದ ಆಗಿರಬಹುದು ಅಥವಾ ಸಾತ್ವಿಕ ಹಿನ್ನೆಲೆಯಿಂದ ಹೇಳೋದಾದರೆ, ಜ್ಯೋತಿಷ್ಯ ಶಾಸ್ತ್ರ ಗರ್ಭದಿಂದ ಗೋರಿಯವರೆಗೂ ಒಬ್ಬ ವ್ಯಕ್ತಿಯನ್ನು ಒಂದು ಮಾನವ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಅತ್ಯವಶ್ಯಕವಾದಂತಹ ಒಂದು ವಿಜ್ಞಾನನೇ ಆಗಿದೆ. ನಾನು ಬಹಳ ಸಲ ಹೇಳ್ತಾ ಇರ್ತೀನಿ, ಗ್ರಹಾಧೀನಂ ಜಗತ್ ಸರ್ವಂ ಗ್ರಹಾಧೀನಂ ನರಾವನ. ಆ ಗ್ರಹಗಳ ಒಂದು ಚಲನವಲನೆಗೆ ನಮ್ಮ ಜೀವನ ಅಂಟಿಕೊಂಡಿರುತ್ತೆ ಮತ್ತು ನಿರ್ಧಾರ ಆಗಿರುತ್ತೆ. ಯಾವ ಗ್ರಹ ಯಾವ ಒಂದು ಚಲನೆಯಲ್ಲಿ ಇದೆ, ಯಾವ ಗ್ರಹ ಯಾವ ಒಂದು ದಶೆಯಲ್ಲಿ ಇದೆ, ಯಾವ ಭುಕ್ತಿಯಲ್ಲಿದೆ, ಯಾವ ಮಹರ್ದಶೆಯಲ್ಲಿದೆ, ಯಾವ ಒಂದು ದಶೆಯಿಂದ ಯಾವ ಒಂದು ಗ್ರಹ ಕೇಡನ್ನು ಮಾಡುತ್ತೆ. ಅಷ್ಟಮ ಶನಿ, ಈ ಮೊದಲು ತಿಳಿಸಿದಂಗೆ ಅಷ್ಟಮ ಶನಿ 8ನೇ ಸ್ಥಾನದಲ್ಲಿ ಬಂದರೆ ಮನುಷ್ಯನ ಮೇಲೆ ಆಗತಕ್ಕಂಥ ಪರಿಣಾಮಗಳು, ಅರ್ಧಾಷ್ಟಮ ಶನಿಯಿಂದ ಆಗ್ತಕ್ಕಂತಹ ಪರಿಣಾಮಗಳು, ಈ ಎಲ್ಲ ರೀತಿಯಿಂದನೂ ವಿವೇಚನೆಗೆ ಒಳಗಾಗುವಂತಹ ಒಂದು ಅಧ್ಯಯನವೇ ನಾವು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬೋದು. ಜ್ಯೋತಿಷ್ಯ ಶಾಸ್ತ್ರಕ್ಕೆ ತನ್ನದೇ ಆದಂತಹ ಒಂದು ವ್ಯಾಪ್ತಿ ಒಳಗೊಂಡಿದೆ. ಈ ಜ್ಯೋತಿಷ್ಯ ಶಾಸ್ತ್ರ ಹುಟ್ಟಿರೋದು ಹೇಗೆ ಅಂತ ಹೇಳಿ ಸ್ವಲ್ಪ ನಾವು ಹೇಳಲಿಕ್ಕೆ ಮುಂದಾದರೆ, ಜ್ಯೋತಿಷ್ಯ ಶಾಸ್ತ್ರಕ್ಕೆ ಒಂದು ತನ್ನದೇ ಆದಂತಹ ಸಾವಿರಾರು ವರ್ಷಗಳ ಹಿಂದಿನ ಒಂದು ಇತಿಹಾಸವಿದೆ. ನಾವು ಗರ್ಭದಲ್ಲಿ ಇದ್ದಾಗಲೇ ಒಂದು ಜ್ಯೋತಿಷ್ಯವನ್ನು ಕೇಳ್ತೇವೆ. ಪಂಚಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ, ಹುಟ್ಟುವಂತಹ ಸಂತಾನ ಯಾವುದು ಅಂತ ಹೇಳಿ, ಗರ್ಭದಲ್ಲಿ ಮಗು ಮೂಡಿದ ಕೂಡಲೇ ಆ ಗರ್ಭ ಉತ್ಪತ್ತಿ, ಆ ಭ್ರೂಣ ಇದ್ದಾಗಲೇ ಆ ಜ್ಯೋತಿಷ್ಯದ ಒಂದು ವಿಚಾರ, ಜ್ಯೋತಿಷ್ಯದ ಒಂದು ವಿವೇಚನೆಯನ್ನು ಮಾಡುವಂತಹ ರೂಢಿ ಇದೆ. ಮಗು ಹುಟ್ಟಿದ ತಕ್ಷಣದಲ್ಲಿ ಆ ಮಗುವಿಗೆ ಹೆಸರಿಡುವುದರಿಂದ ಹಿಡಿದು, ಒಂದು ಜಾತಕವನ್ನು ಬರೆಸುವುದರಿಂದ ಹಿಡಿದು, ಅದರ ವಿದ್ಯಾಭ್ಯಾಸ, ಅದರ ಕರ್ಣಛೇದನ ಅಂದರೆ ಕಿವಿ ಚುಚ್ಚುವುದರಿಂದ ಹಿಡಿದು, ಒಂದು ಆ ಜೀವನದಲ್ಲಿ ಆ ಮಗುವಿನ ಗರ್ಭದಲ್ಲಿ ಇದ್ದಾಗಲೇ ಅವನು ಗೋರಿಯವರೆಗೂ ಹೋಗುವವರೆಗೂ ಒಂದೊಂದು ಸಂಸ್ಕಾರಗಳಿಗೆ ಒಂದೊಂದು ರೀತಿಯ ಪಂಚಾಂಗಗಳನ್ನು, ಒಂದೊಂದು ರೀತಿಯ ಜ್ಯೋತಿಷ್ಯಗಳನ್ನು ನೋಡಿಕೊಳ್ಳೋದೇ ಒಂದು ಮಾನವ ಜೀವನಕ್ಕೆ ಮಹತ್ವವಾದಂತಹ ಒಂದು ಪಾತ್ರ ಜ್ಯೋತಿಷ್ಯ ಶಾಸ್ತ್ರ ವಹಿಸ್ತದೆ ಅಂತ ಹೇಳ್ಬೋದು. ಗರ್ಭದಲ್ಲಿ ಹುಟ್ಟಿದಂಥ ಮಗು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ ಮಗುವಿಗೆ ಸಂಕಷ್ಟಗಳು ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದರೆ, ಆ ಮಗು ಭೂಮಿಗೆ ಬಿದ್ದಾಗಲೇ ತನ್ನ ತಾಯಿಯ ಮೊಲೆಯ ಹಾಲನ್ನು ಉಣಬೇಕು. ಅರ್ಥ ಮಾಡ್ಕೊಳ್ಳಿ, ಮೊಲೆ ಹಾಲನ್ನು ಊಟ ಮಾಡಬೇಕು. ಅಲ್ಲಿಂದ ಆ ಮಗುವಿನ ಒಂದು ಕೊನೆಯ ಅವಸಾನದವರೆಗೂ ಜ್ಯೋತಿಷ್ಯ ಸಮಸ್ಯೆಗಳಿಗೆ ಪೂರಕವಾದಂತಹ ಒಂದು ಪರಿಹಾರಕ ಉಪಕ್ರಮಗಳನ್ನು ತೋರಿಸ್ತಾನೇ ಬರ್ತದೆ. ಅರ್ಥ ಆಯ್ತು? ಆ ಮಗುವಿನ ಒಂದು ಸಂಸ್ಕಾರ ಪದ್ಧತಿ ಆಗಿರಬಹುದು, ಆ ಮಗುವಿನ ಒಂದು ಮದುವೆ ವಿವಾಹವಾಗಿರಬಹುದು, ಆ ವ್ಯಕ್ತಿಯ ಒಂದು ಜೀವನದಲ್ಲಿ ಆಗು ಹೋಗುಗಳಾಗಿರಬಹುದು, ಎಲ್ಲ ಅಡೆತಡೆಗಳನ್ನು ಪರಿಹಾರ ಮಾಡಬೇಕು, ಎಲ್ಲ ಅಡೆತಡೆಗಳನ್ನು ನಿವಾರಿಸಬೇಕು ಅಂತ ಹೇಳಿದರೆ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಬದುಕಿಗೆ, ಒಂದು ಮಾನವ ಜೀವನಕ್ಕೆ ಹಾಸು ಹೊಕ್ಕಾಗಿದೆ ಅಂತಲೇ ಹೇಳ್ಬೋದು. ಗುರುಗಳೇ, ಹಾಗಿದ್ರೆ ಇವಾಗ ಜನರು ಜ್ಯೋತಿಷ್ಯ ಶಾಸ್ತ್ರನ ಬಿಟ್ಟು ಬದುಕಬಹುದಾ, ಅಥವಾ ಈಗ ಜ್ಯೋತಿಷ್ಯ ಶಾಸ್ತ್ರ ತಿಳಿದುಕೊಂಡ ನಂತರ ಅದು 100% ಉಪಯುಕ್ತವಾಗುತ್ತಾ, ಅಥವಾ
ಸರಿಯಾಗಿ ಕೆಲಸ ಆಗುತ್ತಾ ಅನ್ನೋದಾದ ಸರಿ. ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂದ ತಕ್ಷಣದಲ್ಲಿ ಮೊದಲಿಗೆ ಒಂದು ರೂಢಿ ಇತ್ತು. ಹೇಗೆ ಅಂದರೆ ಶ್ರವಣ ಪಂಚಾಂಗ ಅನ್ನತಕ್ಕಂತಹದ್ದು ಮಾಡ್ತಾ ಇದ್ರು. ಯುಗಾದಿಯ ಹಬ್ಬದ ದಿವಸದಂದು ಜ್ಯೋತಿಷ್ಯರನ್ನು ಮನೆಗೆ ಕರೆಸಿ ಕಂಬಳಿಯನ್ನು ಹಾಸಿ ಆ ಜ್ಯೋತಿಷಿಗಳಿಗೆ ದ್ರವ್ಯ ಧಾನ್ಯಗಳನ್ನು ಕೊಟ್ಟು, ಮೊದಲಿನ ಕಾಲದಲ್ಲಿ ದ್ರವ್ಯ ಧಾನ್ಯಗಳನ್ನು ಕೊಟ್ಟು ಅವರ ಒಂದು ಬಾಯಿಯಿಂದ ಏನು ಬರುತ್ತೆ, ನಮ್ಮ ರಾಶಿ ನಕ್ಷತ್ರಗಳು, ನಮ್ಮ ಗ್ರಹಚಾರ, ನಮ್ಮ ಗೋಚಾರ, ವರ್ಷದ ಭವಿಷ್ಯ, ಶ್ರವಣ ಪಂಚಾಂಗ ಅನ್ನತಕ್ಕಂತಹ ಒಂದು ರೂಢಿ, ಒಂದು ಪದ್ಧತಿಯನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೂಡ ಮರೆಮಾಚುವಂತಹ ಒಂದು ಸಂದರ್ಭ ಬಂದಿದೆ. ಅದು ಜ್ಯೋತಿಷ್ಯದ ದುರ್ದೈವ ಅನ್ಬಹುದು. ಆದರೆ ಜ್ಯೋತಿಷ್ಯ ಮನುಷ್ಯನಿಗೆ ಸರ್ವಕಾಲೀನವಾಗಿ ಆ ಒಂದು ದಾರಿದೀಪವಾಗಿ ನಿಲ್ಲೋದರಲ್ಲಿ ಸಂದೇಹ ಇಲ್ಲ. ಹಾಗೂ ಜ್ಯೋತಿಷ್ಯ ಶಾಸ್ತ್ರದಿಂದ ಸುಮಾರು ರೀತಿಯ ಉಪಯುಕ್ತತೆ ವೈಜ್ಞಾನಿಕವಾಗಿ ಆಗಿರೋದನ್ನು ಸಹಿತ ನಾವು ಮನಗಂಡಿದ್ದೇವೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರ ಮನುಷ್ಯನ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ. ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ಕೇಳುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ 100ಕ್ಕೆ 100ರಷ್ಟು ಇಲ್ಲದೇ ಇದ್ದರೂ ಕೂಡ ಪರಿಹಾರ ಕಂಡುಕೊಳ್ಳುವುದು ಮಾತ್ರ ಸೂಕ್ತವಾಗಿರುತ್ತೆ. ಮತ್ತೆ ಇನ್ನೊಂದು ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಶ್ರೀ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.